कल्याण गोविंदराम स्वामी व्यायोगानुग्रह फल प्रसाद ಎಲ್ಲರಿಗೂ ನಮಸ್ಕಾರ. ಈ ದಿನ ನಮ್ಮ ಹಾಲೂರು ತಾಲೂಕು ಮಾಸ್ತಿ ಹೋಬಳಿ ತ್ಯಾಗನದೊಡ್ಡಿ ಗ್ರಾಮ. ಈ ಗ್ರಾಮದಲ್ಲಿ ಅನಾಥ ಕಾಲದಿಂದ ನೆಲೆಸಿದ್ದಂಥ ಸುಮಾರು 100ನೇ ವರ್ಷ ಅನ್ಕೊಬೋದು. 96-97 ಇತಿಹಾಸ ಇದೆ. ಹಿಂದೆ ಬ್ರಹ್ಮೋತ್ಸವ ಆಗಿರೋದು. ಅಂಥ ದೇವಸ್ಥಾನದ ಒಂದು ಜೀರ್ಣೋದ್ಧಾರ, ಕಲಶಾಭಿಷೇಕ ಹಾಗೂ ಪುನರ್ ನಿರ್ಮಾಣ ಕಾರ್ಯಕ್ರಮಗಳು ಈ 3 ದಿನಗಳಿಂದ ಸತತವಾಗಿ ಒಂದು ಪುರೋಹಿತದಲ್ಲಿ ನಡ್ಕೊಂಡು ಬಂದಿದೆ. 2ನೇ ಬಾರಿಗೆ ಶಾಸಕರಾಗಿ ಬಂದಿದ್ದಾರೆ ಅಂದರೆ ಅವರ ಒಂದು ಕೆಲಸ, ಅವರ ಒಂದು ಕಾರ್ಯವೈಖರಿ. ಈ ದಿನ ತ್ಯಾಗನದೊಡ್ಡಿ ಗ್ರಾಮ ಏನು ದೂರ ಇಲ್ಲ, ಇಡೀ ತಾಲೂಕೆ ಅವ್ರನ್ನ ಇವತ್ತು ಮೆಚ್ಚುಗೆ ಪಡ್ತಾ ಇದ್ದಾರೆ. ಆದರೆ ನಾವು ತಡವಾಗಿ ಹೋಗಿರ್ತೀವಿ ಅಂದ್ಕೊಂಡಿದ್ದೀವಿ. ನಮಗೆ ಕೂಡ ಬೇಕಾದಷ್ಟು ಸವಲತ್ತುಗಳು ಬೇಕಿದೆ. ಇರಲಿ, ಏನೇ ಇರಲಿ, ದೇವಸ್ಥಾನಕ್ಕೆ ಮುಂಚಿತ ಓಪನ್ ಆಗೋಕ್ಕೆ ಮುಂಚೆನೇ 3ನೇ ದಿವಸದಲ್ಲಿ ಒಂದು ಹೈಮಾಕ್ಸ್ ದೀಪ ಬೆಳಗಿಸಿ ಈ ಗ್ರಾಮನ ಬೆಳಕು ಕೊಟ್ಟಿದ್ದಾರೆ. ಅವ್ರಿಗೆ ತುಂಬ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ದೇವಸ್ಥಾನಕ್ಕೆ ಯಾರೋ ಗ್ರಾಮಸ್ಥರು ಹೋದ ತಕ್ಷಣ ಅವ್ರ ನಿಧಿಯಿಂದ 5 ಲಕ್ಷ ರೂಪಾಯಿ ಅವ್ರು ಏನಿದೆ ಕೊಟ್ಟಿದ್ದಾರೆ. ಇನ್ನೂ ಒಂದು ದೇವಸ್ಥಾನದೇನೋ ಮೊನ್ನೆ ತೋರಿಸಿದಾರಂತೆ, ಅದು ಕೂಡ ತಮ್ಮ ಸಹಕಾರ ಇರಬೇಕು ಅಂತ ಎಲ್ಲರ ಮೂಲಕ ತಮ್ಮ ಒಂದು ಬೇಡಿಕೆ ಇಡ್ತಾ ಇದ್ದೀವಿ. ಇದೇ ರೀತಿ ನಾವೆಲ್ಲರೂ ಒಟ್ಟಾಗಿ ಅವ್ರನ್ನ ಉಪಯೋಗಿಸ್ಕೊಂಡ್ರೆ ಅವ್ರ ಕಾಲಘಟ್ಟದಲ್ಲಿಂದ ಏನು ಕೆಲಸಗಳು ಬೇಕೋ ಅದು ಊರಿನ ನೆರವಿಗಾಗ್ಬೋದು, ರಸ್ತೆಗಾಗ್ಬೋದು, ಇನ್ನೂ ಏನೇನಿದೆ ನಿಮ್ಮ ಕುಂದುಕೊರತೆಗಳನ್ನ ಅವ್ರ ಹತ್ರ ಹೇಳಿದ್ರೆ ಅವ್ರು ಯಾವತ್ತೂ ನಮಗೆ ಅಡ್ಡ ಇಲ್ಲದ ನಡೋದಕ್ಕೆ ರೆಡಿ ಇದ್ದಾರೆ. ಅಣ್ಣವರು ಹೇಳ್ಬೇಕಂದ್ರೆ ನಮ್ಮ ಮಾಸ್ತಿಯಿಂದ ನಮ್ಮ ಊರುಗಳಿಗೆ ಮಲಕನಹಳ್ಳಿ ಇರ್ಬೋದು, ತ್ಯಾಗನದೊಡ್ಡಿ ಇರ್ಬೋದು, ನಾವು ಬಹಳ ಪ್ರಯಾಸ ಪಡ್ತಾ ಇದ್ವಿ. ರಸ್ತೆಗಳಿಗೆ ನಾವು ದಶಕಗಳಂತ ಹೇಳ್ಬೋದು. ನಾವೊಂದು ನಿಶ್ಚಿಂತೆಯಿಂದ ನಾವು ಗಾಡಿ ಓಡಿಸ್ಕೊಂಡು ಬರಕ್ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ನಾವು ಆರಾಮಾಗಿ ಸುಖವಾಗಿ ನಾವು ಊರಿಗೆ ತಲುಪಬೇಕು ಅಂತಂದ್ರೆ ಕಾರಣಕರ್ತರು ನಂದೇಗೌಡರು, ನಮ್ಮ ಶಾಸಕರು ಅಂತ ತಪ್ಪಾಗಲಾರ್ದು. ಅವ್ರಿಗೆ ನಾವು ಈ ಸಂದರ್ಭದಲ್ಲಿ ದೇವಸ್ಥಾನಕ್ಕೂ ಸಹಾಯ ಮಾಡುತ್ತಾರೆ. ನಮ್ಮ ಪ್ರತಿ ಊರುಗಳಿಗೂ ರಸ್ತೆಯನ್ನು ನಾವು ಮಾಡ್ಕೊಂಡಿರ್ತಾರೆ. ಸೊ ಅದರಿಂದ ಅವ್ರಿಗೆ ನಾವು ಅವ್ರ ಕೃತಜ್ಞತೆ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಅಣ್ಣವ್ರಿಗೆ. ತ್ಯಾಗನದೊಡ್ಡಿ ಗ್ರಾಮದಲ್ಲಿ ಕೋದಂಡರಾಮ ದೇವಸ್ಥಾನ ಜೀರ್ಣೋದ್ಧಾರ ಗ್ರಾಮಸ್ಥರು ಹಿರಿಯರು ತುಂಬ ಕಷ್ಟಪಟ್ಟು 2 ವರ್ಷ ಇನ್ನೂ ಆಗಿಲ್ಲ. ರಾಮಣ್ಣವ್ರು ಹೇಳ್ತಾ ಇದ್ರು ಇಷ್ಟು ಚೆನ್ನಾಗಿ ಬಂದಿದೆ, ಇಷ್ಟು ಬೇಗನೆ ಕೂಡ ಆಗ್ಯದಂದರೆ ತುಂಬ ಜವಾಬ್ದಾರಿಯುತವಾಗಿ ಗ್ರಾಮಸ್ಥರು ಒಟ್ಟಿಗೆ ನಮ್ಮ ರಮೇಶ್ ಅಣ್ಣ ಹೇಳಿದಂಗೆ ರಾಜಕೀಯ ಮಿಕ್ಸ್ ಮಾಡಿದೆ ದೇವಸ್ಥಾನಕ್ಕೆ ಒಗ್ಗಟ್ಟನ್ನು, ಎಲ್ಲರ ಸಹಕಾರವನ್ನು ತಗೊಂಡಿರೋದ್ರಿಂದ 2 ವರ್ಷದಲ್ಲಿ ದೇವಸ್ಥಾನ ಆಗಿದೆ. ಇವೆಲ್ಲ ತುಂಬ ಚೆನ್ನಾಗಿರ್ತದೆ. ಊರುಗಳಲ್ಲಿ ತಾವೆಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ದೇವಸ್ಥಾನಗಳಾಗಿರ್ಬೋದು, ಯಾವುದೇ ಕಾರ್ಯಕ್ರಮ ಗ್ರಾಮಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಒಟ್ಟಿಗೆ ಮಾತಾಡಿಕೊಂಡು ಮಾಡ್ಕೊಂಡು ಹೋಗೋದ್ರಿಂದ ತುಂಬ ಪ್ರಮುಖವಾಗಿರ್ತದೆ, ಗೌರವ ಇರ್ತದೆ ಗ್ರಾಮಕ್ಕೆ. ಅಂಥ ಕೆಲಸವನ್ನು ನಮ್ಮ ತ್ಯಾಗನದೊಡ್ಡಿ ಗ್ರಾಮಸ್ಥರು ಮಾಡಿದ್ದೀವಿ. ರಮೇಶ್ ಅಣ್ಣ ಹೇಳ್ತಾ ಇದ್ರು 2ನೇ ಸಾರಿ MLA ಅಂತ. 2ನೇ ಸಾರಿ MLA ಮಾಡಿದ್ರಿ, ಒಳ್ಳೆ ಅವಕಾಶ. ಈ ಸರ್ಕಾರ ಇರೋದ್ರಿಂದ, ಸರ್ಕಾರದಲ್ಲಿ 2ನೇ ಅವಕಾಶ ಕೊಟ್ಟಿರೋದ್ರಿಂದ ಮೊದಲೇನೇ ಆಗಿತ್ತು ಕೆಲಸ ಅದಕ್ಕಿಂತಲೂ ಡಬಲ್ ಅಲ್ಲ 10 ಪಟ್ಟು ಹೆಚ್ಚಿಗೆ ಕೆಲಸ ಮಾಡುತ್ತಾ ಅವಕಾಶ ಇವತ್ತು ಸರ್ಕಾರ ಇರೋದ್ರಿಂದ ಆಗ್ತದೆ. ಈಗಾಗಲೇ ಸರ್ಕಾರ ಬಂದಮೇಲೆ ಬೇಕಾದಷ್ಟು ಅನುದಾನಗಳನ್ನ ಮಾಲೂರು ತಗೊಂಡಿದ್ವಿ. ಅಂದರೆ ನೀವು ನೋಡ್ತಾ ಇರಬೇಕು, ಮಾಸ್ತಿ ಹೋಗ್ಲಿಲ್ಲ, ರಸ್ತೆಗಳು ಹೆಂಗಿತ್ತು, ಮಾಸ್ತಿ ಟೌನ್ ಥರ ಆಗ್ಬಿಡ್ತೀವಿ. ಬದಲಾವಣೆಗಳಾಗ್ತದೆ. ಇನ್ನೂ 3 ವರ್ಷದಲ್ಲಿ ಇನ್ನೂ ಒಳ್ಳೆ ಬದಲಾವಣೆಗಳಾಗ್ತದೆ. ಅದೇನೇ ಆಗಲಿ, ತ್ಯಾಗನದೊಡ್ಡಿ ಗ್ರಾಮಸ್ಥರು ಒಟ್ಟಿಗೆ ಒಗ್ಗಟ್ಟಾಗಿ ದೇವಸ್ಥಾನವನ್ನು ಇವತ್ತು ಜೀರ್ಣೋದ್ಧಾರ ಮಾಡಿ ಇವತ್ತು ಉದ್ಘಾಟನೆ ಮಾಡಿಸಿದ್ವಿ. ಇನ್ನೂ ಒಂದು ದೇವಸ್ಥಾನ ಅಂತ ಹೇಳಿದ್ರು. ನಾವು ತಾಲೂಕಲ್ಲಿ ಹುಟ್ಟಿದ್ವಲ್ಲ, ತಾಲೂಕಲ್ಲಿ ಇದ್ದೀವಲ್ಲ, ತಾಲೂಕಲ್ಲಿ ಏನು ಎಲ್ಲರೂ ಸಹಕಾರ ಕೊಡ್ತಾರಲ್ಲ ನಮ್ಮ ತಾಲೂಕಿನವರು. ನಾನು ಕೂಡ ನಿಮ್ಮ ಜೊತೆಯಲ್ಲಿ ಇರಲೇಬೇಕು. ಅದು ಮುಂದುವರಿಸ್ಕೊಂಡು ಹೋಗೋಣ, ಒಟ್ಟಿಗೆ ನಾವು ಒಗ್ಗಟ್ಟಾಗಿರೋಣ. ಮಾಲೂರು ತಾಲೂಕಿನ ಡೆವಲಪ್ಮೆಂಟ್ ವಿಷಯ ಬಂದಾಗ ಹೆಚ್ಚಿಗೆ ಸರ್ಕಾರದಲ್ಲಿ ಸಹಕಾರವನ್ನು ತಗೊಂಡು ಕೆಲಸ ಮಾಡ್ತೀನಿ. ಸರಿ, ನಾವು ಮಾಡ್ಕೊಡ್ಬೇಕಣ್ಣ. ಓಕೆ, ನಮಸ್ಕಾರ.